ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರಿ ಗೌರಮ್ಮ ಅಂತ. ನಾನು ಬೆಂಗಳೂರು KR ಪುರಮದಲ್ಲಿ ಇರೋದು. ನನ್ನ ಹಾಬಿ ಬಂದು ಶಾಪ್ ಇದೆ, ನಂದು ಟೀ ಶಾಪು, ಟೀ ಅಂಗಡಿ. ನನಗೊಂದು ಮಗಳಿದ್ದಾರೆ, ಪ್ರಿಯದರ್ಶಿನಿ ಅಂತ. ಅವರು MBBS ಮಾಡ್ತಾಯಿದ್ದಾರೆ ರಷ್ಯಾದಲ್ಲಿ. ಅವ್ರಿಗೆ ಒಂದು ಸ್ಮಾಲ್ ಹೆಲ್ತ್ ಇಶ್ಯೂ ಆಯಿತು. ಸೊ ಅಲ್ಲಿಂದ ಬಂದರು ಇಲ್ಲಿ ಬೆಂಗಳೂರಿಗೆ. ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ. ತೋರಿದ ತಕ್ಷಣ ಆಪ್ರೇಷನ್ ಮಾಡಬೇಕು ಅಂದರು. ಭಯ ಬೀಳ್ಕೊಂಡೆ. ನಾನೊಂದು ತಾಯಿಯಾಗಿ ನನ್ನ ಮಗಳಿಗೆ ಏನಪ್ಪ ಈ ಥರ ಹೆಲ್ತ್ ಇಶ್ಯೂ ಆಗೋಗಿದೆ ಅಂತ ಒಂಥರ ಭಯ ಆಯಿತು. ಹತ್ಕೊಬಿಟ್ಟೆ. ಮತ್ತು ಯಾರೋ ದೇವ್ರ ಥರ ಬಂದು, ಅಮ್ಮ ನಿನಗೇನೂ ಆಗಲ್ಲ, ನಾನು ಇಲ್ಲಿ ಒಂದು ಸ್ವಾಮೀಜಿ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕೇಳೋಣ ಅಂತ ಫೋನಲ್ಲೇ ಹೇಳಿದ ತಕ್ಷಣ 12 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ಸ್ವಾಮೀಜಿಯವರು ನಮಗೆ ರೆಮಿಡಿ ಹೇಳಿದ್ರು. ಅದು ಮಾಡಿದ ತಕ್ಷಣ ಮಿರಾಕಲ್ ಆಯಿತು. ಆವತ್ತು ನೈಟೇ ಮಾಡಿದ್ವಿ, ಒಂದು ಕ್ಷಣವೂ ಆಲಸ್ಯ ಮಾಡಿಲ್ಲ. ನನ್ನ ಮಗಳಿಗೋಸ್ಕರ ಮಾಡಿದ್ದೀನಿ. ಎಲ್ಲ ಪರಿಹಾರ ಆಯಿತು. ಹೋಗಿ ಸ್ವಾಮೀಜಿಯನ್ನು ಮೀಟ್ ಮಾಡಿದ್ದೀವಿ. ಶ್ರೀ ಸೋಮಶೇಖರ್ ದೀಕ್ಷಿತ್ ಅಂತ ನಮ್ಮ ಸ್ವಾಮೀಜಿ ಗುರುಗಳು. ಅವರು ಹೇಳಿದ ತಕ್ಷಣ ನನ್ನ ಮಗಳು ಮಾಡಿದ್ದಕ್ಕೆ ಆಪ್ರೇಷನ್ ಇಲ್ಲಮ್ಮ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ನನಗೆ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಆ ಥರ ಸಂತೋಷ ಆಗಿದೆ. ದಯವಿಟ್ಟು ಫೇಕ್ ಸ್ವಾಮೀಜಿಗಳನ್ನೆಲ್ಲ ನಂಬೇಡಿ. ಒಳ್ಳೆ ಸ್ವಾಮೀಜಿಗಳನ್ನ ಮೀಟ್ ಮಾಡಿ. ನಿಮಗೆ ಪರಿಹಾರಗಳೆಲ್ಲ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಲಕ್ಷ ಆಗುತ್ತೆ, ಅಷ್ಟಾಗುತ್ತೆ, ಇಷ್ಟಾಗುತ್ತೆ ಅಂತ. ಯಾವುದೂ ಇಲ್ಲ. ದುಡ್ಡು ಇಲ್ದಿರೇ ಪರಿಹಾರ ಆಗುತ್ತೆ. ದಯವಿಟ್ಟು ಸ್ವಾಮೀಜಿಗಳನ್ನ ಮೀಟ್ ಮಾಡಿ. ನಮ್ಮ ಸೋಮಶೇಖರ್ ದೀಕ್ಷಿತ್ ಸ್ವಾಮೀಜಿಗಳನ್ನ ಮೀಟ್ ಮಾಡಿ ಪರಿಹಾರ ಹೇಳ್ತಾರೆ. ಹೆಲ್ತ್ ಇಶ್ಯೂಗಾಗಲಿ ಏನೇ ಒಂದು ಹುಟ್ಟಿದಾಗಿಂದ ಮರಣವರೆಗೂ ಎಲ್ಲ ಹೇಳ್ತಾರೆ. ಎಲ್ಲ ಜಾತಕ ಬರ್ಕೊಡ್ತಾರೆ ನಮಗೆ. ಅದರಲ್ಲಿ ಏನು ಪರಿಹಾರ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ನಮ್ಮ ಜಾತಕದಲ್ಲಿ ಸರ್ಪದೋಷ ಅಂತ ಇರುತ್ತೆ, ನಮಗೆ ಪಿತೃದೋಷ ಅಂತ ಇರುತ್ತೆ. ಅವೆರಡು ಮೈನ್ ಇಂಪಾರ್ಟೆಂಟು. ಮತ್ತು ನವಗ್ರಹ ದೋಷ ಅಂತ ಇರುತ್ತೆ. ಎಲ್ಲ ಇಂಪಾರ್ಟೆಂಟು. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೋಗಿ ಅದು ಮಾಡಿ ಇದು ಮಾಡಿ ಖರ್ಚು ಮಾಡಿ ಅಂತ ಹೇಳ್ತೀವಿ. ಅದು ಎಲ್ಲ ಬೇಡ. ಎಲ್ಲ ಒಂದು ಕಡೆ ಒಂದು ಸ್ವಾಮೀಜಿನ ಮೀಟ್ ಮಾಡಿ ಅವರು ಪರಿಹಾರ ಹೇಳ್ತಾರೆ, ಅದನ್ನು ಮಾಡಿ. ಅಷ್ಟೇ ಹೆಲ್ತು ಕರೆಕ್ಟಾಗಿ ಆಗುತ್ತೆ. ಎಲ್ಲರೂ ನಂಬಿ, ಇವ್ರನ್ನ ನಂಬಿ ದುಡ್ಡು ಲಾಸ್ ಮಾಡ್ಕೋಬೇಡಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಫೇಕ್ ಸ್ವಾಮೀಜಿಗಳನ್ನ ನಂಬೇಡಿ. ನಮ್ಮ ಗುರುಗಳಾದ ನಮ್ಮ ಸ್ವಾಮೀಜಿ ಸೋಮಶೇಖರ್ ದೀಕ್ಷಿತ್ ಅವ್ರನ್ನ ನಂಬಿ ರಾಂಪುರದಲ್ಲಿ ಇರ್ತಾರೆ. ಅವ್ರ ಅಡ್ರೆಸ್ಸು ಬೇಕಾದರೆ ನಾನು ಹೇಳ್ತೀನಿ, ನೋಡಿ ನೋಟ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಪರಿಹಾರವನ್ನು ಮಾಡಿ.